ಐಡೆನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಮಾನ್ವಿ ಪಟ್ಟಣದ ರಸ್ತೆಗಳಲ್ಲಿ ವರ್ತನ ಸ್ವಲ್ಪ ಯಾಮಾರಿದ್ರು ಅಪಾಯ ಗ್ಯಾರಂಟಿ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಕರ್ಮಕಾಂಡ ಇಲ್ಲಿ ಎದ್ದು ಕಾಣ್ತಾ ಇದೆ. ರಸ್ತೆಯಲ್ಲಿ ಸಂಚರಿಸಲು ಪ್ರತಿನಿತ್ಯ ವಾಹನ ಸವಾರರ ಪರದಾಟ ಕಾಣಿಸ್ತಾ ಇದೆ. ಗುಂಡಿ ಮುಚ್ಚುವ ನೆಪದಲ್ಲಿ ಲಕ್ಷಾಂತರ ರೂಪಾಯಿಗಳನ್ನ ಲೂಟಿ ಮಾಡಿದ್ದಾರಾ ಎಂಬ ಪ್ರಶ್ನೆ ಇಲ್ಲಿ ಮೂಡ್ತಾ ಇರುವಂತದ್ದು. ಇನ್ನು ಮಾನ್ವಿ ಲೋಕೋಪಯೋಗಿ ಎಇ ಮೇಲೆ ಸಾರ್ವಜನಿಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಸುದ್ದಿ ಇದು. ಮಾನ್ವಿ ಪಟ್ಟಣದ ರಸ್ತೆಗಳ ಗುಂಡಿಗಳು ನರ್ತನ ಮಾಡ್ತಾ ಇದೆ. ಸ್ವಲ್ಪ ಯಾಮಾರಿದ್ರು ಅಪಾಯ ಕಟ್ಟಿಟ್ಟ ಬುಟ್ಟಿ ಎಂಬಂತೆ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ರಾಯಚೂರು ಜಿಲ್ಲೆಯ ಕರ್ಮಕಾಂಡವನ್ನ ಕೇಳೋರು ಯಾರು? ರಸ್ತೆಯಲ್ಲಿ ಸಂಚರಿಸಲು ಪ್ರತಿನಿತ್ಯ ವಾಹನ ಸವಾರರ ಪರದಾಟ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಗುಂಡಿ ಮುಚ್ಚುವ ನೆಪದಲ್ಲಿ ಲಕ್ಷಾಂತರ ರೂಪಾಯಿಯನ್ನ ಅಲ್ಲಿನ ಅಧಿಕಾರಿಗಳು ಲೂಟಿ ಹೊಡೆದಿದ್ದಾರಾ ಎಂಬ ಪ್ರಶ್ನೆ ಇಲ್ಲಿ ಮೂಡ್ತಾ ಇರುವಂತದ್ದು. ಮಾನ್ವಿ ಪಟ್ಟಣದ ರಸ್ತೆಗಳಲ್ಲಿ ಗುಂಡಿಗಳು ನರ್ತನ, ಸ್ವಲ್ಪ ಯಾಮಾರಿದ್ರು ಅಪಾಯ ಗ್ಯಾರಂಟಿ ಎಂಬಂತೆ ಇಲ್ಲಿ ಕಾಣಿಸ್ತಾ ಇದೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಕರ್ಮಕಾಂಡವನ್ನ ಕೇಳೋರು ಯಾರು? ರಸ್ತೆಯಲ್ಲಿ ಸಂಚರಿಸಲು ಪ್ರತಿನಿತ್ಯ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಗುಂಡಿ ಮುಚ್ಚುವ ನೆಪದಲ್ಲಿ ಲಕ್ಷಾಂತರ ರೂಪಾಯಿಯನ್ನ ಇಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳು ಲೂಟಿ ಹೊಡೆದಿದ್ದಾರಾ ಎಂಬ ಪ್ರಶ್ನೆ ಇಲ್ಲಿ ಮೂಡ್ತಾ ಇರುವಂತದ್ದು. ಮಾನ್ವಿ ಲೋಕೋಪಯೋಗಿ ಎಇ ಮೇಲೆ ಸಾರ್ವಜನಿಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಿದ್ದು ಸಾರ್ವಜನಿಕರು ಪರದಾಡುವಂತಾಗಿದೆ. ಮಾನ್ವಿಯ ಗುಂಡಿಯ ಮುಚ್ಚುವಂತಹ ನೆಪದಲ್ಲಿ ಮಾನ್ವಿ ಎಇ ಸಮುವೇಲಪ್ಪ ಈತ ಲಕ್ಷಾಂತರ ಕೋಟಿ ರೂಪಾಯಿಯನ್ನ ಲೂಟಿ ಮಾಡಿದ್ದಾನೆ ಎಂಬ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಮಾನ್ವಿಯ ಪಟ್ಟಣದ ಅಂಬೇಡ್ಕರ್ ವೃತ್ತ, ವಾಲ್ಮೀಕಿ ವೃತ್ತ, ಬಸವ ವೃತ್ತ ಸೇರಿದಂತೆ ಪ್ರಮುಖ ರಸ್ತೆಗಳು ಗುಂಡಿಗಳಿಂದ ಕೂಡಿದ್ದು ಸಂಚಾರಕ್ಕೆ ತೊಂದರೆಯಾಗ್ತಾ ಇದೆ. ಇನ್ನು ರಸ್ತೆಯಲ್ಲಿ ಪ್ರತಿನಿತ್ಯ ಸ್ಕೂಲ್ ಬಸ್ ಸೇರಿದಂತೆ ಹಲವು ವಾಹನಗಳು ಸಂಚರಿಸುತ್ತಿದ್ದು ಸ್ವಲ್ಪ ಯಾಮಾರಿದ್ರು ಅಪಾಯ ಗ್ಯಾರಂಟಿ ಎಂಬಂತೆ ಇಲ್ಲಿ ಕಾಣಿಸ್ತಾ ಇದೆ. ರಸ್ತೆ ಸರಿಪಡಿಸುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯತನವನ್ನ ತೋರಿರುವ ಕಾರಣ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ.
ಎಸ್ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಿದ್ದು ಸಾರ್ವಜನಿಕರು ಪರದಾಡುವಂತಾಗಿದೆ. ಮಾನ್ವಿಯ ಗುಂಡಿ ಮುಚ್ಚುವ ನೆಪದಲ್ಲಿ ಮಾನ್ವಿ ಲೋಕೋಪಯೋಗಿ ಎಇ ಸಮುವೇಲಪ್ಪ ಎಂಬುವಾತ ಲಕ್ಷಾಂತರ ರೂಪಾಯಿಯನ್ನ ಲೂಟಿ ಮಾಡಿದ್ದಾನೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ವರದಿಗಾರ ಪರಶುರಾಮ್ ನಮ್ಮ ಜೊತೆಗಿದ್ದಾರೆ. ಪರಶುರಾಮ್, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಅಮಿತ್, ಏನಂತಂದ್ರೆ ರಾಜ್ಯ ಸರ್ಕಾರ ಕೋಟಿಗಟ್ಟಲೆ ಅನುದಾನ ನೀಡುತ್ತೆ ಗುಂಡಿ ಮುಚ್ಚಬೇಕಂತ ಹೇಳಿ. ಒಂದು ರೀತಿಯಲ್ಲಿ ಅವರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಹಿಡಿದು ಬೆಂಗಳೂರು ಭಾಗದಲ್ಲಿ, ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕೂಡ ಒಂದು ರೀತಿಯಲ್ಲಿ ಗುಂಡಿ ಮುಚ್ಚಬೇಕು, ಈ ಗುಂಡಿಯಿಂದ ಎಷ್ಟೊಂದು ಅನಾಹುತ ಆಗಿದೆ ಅಂತ ಹೇಳಿ ಒಂದು ರೀತಿಯಲ್ಲಿ ಸರ್ಕಾರವೇ ಆಂದೋಲನ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಕೆಲ ದಿನಗಳ ಹಿಂದೆ ಅಂದ್ರೆ ಇದೇ ಮಂತಲ್ಲಿ ಕೂಡ ಇಡೀ ಒಂದು ದೇಶಾದ್ಯಂತ ಒಂದು ಸುದ್ದಿಯನ್ನೇ ಸದ್ದು ಮಾಡಿಬಿಟ್ಟಿದ್ದು. ಏನ್ ಯಾವ್ದಂತಂದ್ರೆ ಲೋಯಲ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಸರ್ಕಾರಿ ಅಂದ್ರೆ ಕರ್ನಾಟಕ ರಾಜ್ಯ ರಸ್ತೆ ನಿಗಮ ಸಾರಿಗೆ ಬಸ್ಸು ಮುಖಾಮುಖಿ ಡಿಕ್ಕಿಯಾಗಿ ಈ ಒಂದು ರೀತಿಯಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಸಾವು ಸಂಭವಿಸಲು ಕೂಡ ಪ್ರಮುಖ ಕಾರಣ ಯಾವ್ದಂದ್ರೆ ಈ ತಗ್ಗು ಗುಂಡಿಗಳ ಅಂದ್ರೆ ರಾಜ್ಯ ಹೆದ್ದಾರಿಗಳು ಗುಂಡಿಗಳೇ ಅಂತ ಹೇಳ್ಬೋದು. ಯಾಕಂತಂದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣ ಹಾಗೂ ಮಾನ್ವಿ ರಾಜ್ಯ ಹೆದ್ದಾರಿ ಏನಿದೆಯಲ್ಲ, ಈ ಭಾಗದಲ್ಲಿ ಮಂತ್ರಾಲಯ ಅಂದ್ರೆ ರಾಘವೇಂದ್ರ ಸ್ವಾಮಿಯವರ ದರ್ಶನ ಪಡೆಯಲು ಕೂಡ ರಾಜ್ಯದ ನಾನಾ ಜನರು ಸೇರಿದಂತೆ ಹಾಗೆಯೇ ಇತರೆ ರಾಜ್ಯದ ಅಂದ್ರೆ ಬೇರೆ ರಾಜ್ಯದವರು ಕೂಡ ಭಕ್ತಾದಿಗಳು ಇದೇ ಮಾರ್ಗದ ಮೂಲಕ ಬರ್ತದೆ. ಅಂದ್ರೆ ರಾಘವೇಂದ್ರ ಅವರ ದರ್ಶನ ಪಡೆಯಲು ಕೂಡ ಮಂತ್ರಾಲಯ ಕೂಡ ಇದೇ ಮಾರ್ಗವಾಗಿ ಹೋಗ್ತಾ ಇದಾರೆ. ಯಾಕಂತಂದ್ರೆ ಈ ಮಾನ್ವಿಯಲ್ಲಿ ಕೂಡ ತಗ್ಗು ಗುಂಡೆಗಳು ಅಂದ್ರೆ ಲೋಕೋಪಯೋಗಿ ಇಲಾಖೆ ಎಡಬ್ಲ್ಯೂ ಆಗಿರ್ತಕ್ಕಂಥ ಸಾಮುವೇಲಪ್ಪ ಅವರು ಹಾಗೂ ಜೆಇ ಆಗಿರ್ತಕ್ಕಂಥ ಮಕ್ಸೂದ್ ಅವರು ಈ ಒಂದ್ ರೀತಿಯಲ್ಲಿ ಏನಾಗಿದೆ ಅಂದ್ರೆ ಸಾವನ್ನೇ ಬಯಸೋದಕ್ಕಾಗಿ ಈ ತರ ಡ್ಯೂಟಿ ಮಾಡ್ತಾರೆ ಅಂದ್ರೆ ಒಂದ್ ರೀತಿ ತಿಳಿಯೋದಾಗಿದೆ. ಯಾಕಂತಂದ್ರೆ ಸರ್ಕಾರ ಗುಂಡಿ ಮುಚ್ಚುವ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ಹಾಗೂ ಕೋಟಿಗಟ್ಟಲೆ ಅನುದಾನ ನೀಡಿದ್ರು ಕೂಡ ಈ ಗುತ್ತಿಗೆದಾರರು ಎಡಬ್ಲ್ಯೂ ಸಾಮುವೇಲಪ್ಪ ಹಾಗೂ ಮಕ್ಸೂದ್ ಅವರು ಜೆಇ ಅವರು ಹೊಂದಾಣಿಕೆಯಾಗಿ ಈ ಗುಂಡಿಗಳು ಮುಚ್ಚುವ ನೆಪದಲ್ಲಿ ಅದೆಷ್ಟು ಲೂಟಿ ಮಾಡಿದ್ದಾರೆ. ಈ ಗುಂಡಿ ಮುಚ್ಚುವ ಅಂತ ಹೇಳಿ ಕಂಕರು ಅಂದ್ರೆ ಕಲ್ಲಿನ ಪುಡಿ ಆಗಿರ್ತಕ್ಕಂಥ ಸಣ್ಣ ಕಲ್ಲಿನ ಪುಡಿ ಅಂದ್ರೆ ಆ ರೀತಿ ತಂದು ಹಾಕಿದ್ದಾರೆ. ಅದು ಒಂದ್ ರೀತಿ ಏನಾಗಿದೆ ಅಂದ್ರೆ ಧೂಳು ಮಿಶ್ರಿತ ಮಾನವಿ ಆಗಿದೆ. ಯಾಕಂತಂದ್ರೆ ಹೀಗಾಗಿ ಒಂದ್ ರೀತಿಯಲ್ಲಿ ಸಾರ್ವಜನಿಕರು ಕೂಡ ರೋಷಿ ಹೋಗಿದ್ದಾರೆ. ಸಾರ್ವಜನಿಕರು ಕೂಡ ಆ ಸಾಮುವೇಲಪ್ಪನ ಹಿಡಿಶಾಪ ಆಗ್ತಿದ್ದಾರೆ ಒಂದ್ ರೀತಿಯಲ್ಲಿ. ಅಮಿತ್, ಇನ್ನು ಈ ರಸ್ತೆಯನ್ನ ಅಲ್ಲಿನ ಅಧಿಕಾರಿಗಳು ನೋಡಿಲ್ವಾ? ಅಧಿಕಾರಿಗಳ ಗಮನಕ್ಕೆ ಇದು ಬಂದಿಲ್ವಾ ಪರಶುರಾಮ್? ಅಮಿತ್, ಏನಂತಂದ್ರೆ ಮಾನವಿ ಲೋಕೋಪಯೋಗಿ ಇಲಾಖೆ ಎಡಬ್ಲ್ಯೂ ಆಗಿರ್ತಕ್ಕಂಥ ಸಾಮುವೇಲಪ್ಪ ಅವರು, ಅಭಿಯಂತರಾಗಿರ್ತಕ್ಕಂಥ ಮಕ್ಸೂದ್ ಅವರು, ಯಾಕಂತಂದ್ರೆ ಸುಮಾರು ವರ್ಷಗಳಿಂದ ಇಲ್ಲೇ ಡ್ಯೂಟಿ ಮಾಡೋದ್ರಿಂದ ಇವ್ರನ್ನ ಕೇಳ್ತಕ್ಕಂಥವ್ರು ಯಾರು ಇಲ್ಲದಾಗಿದೆ. ಯಾಕಂತಂದ್ರೆ ಇವರು ರಾಜಕಾರಣಿಗಳ ಕೃಪಾ ಕಟಾಕ್ಷದಿಂದ ಇಲ್ಲೇ ಉಳಿದುಕೊಂಡಿದ್ದಾರೆ. ಯಾಕಂತಂದ್ರೆ ಇವರು ಮಾಡಿದ್ದೇ ಆಟ, ಇವರು ಲೂಟಿ ಮಾಡಿದ್ದೇ ಆಟ ಆಗಿದೆ. ಯಾಕಂತಂದ್ರೆ ಸರ್ಕಾರದ ಅನುದಾನ ಈ ರೀತಿ ದುರ್ಬಳಕೆ ಮಾಡಿಕೊಳ್ತಾ ಇದಾರೆ. ಸರ್ಕಾರದ ಅನುದಾನ ಈ ರೀತಿಯಾಗಿ ಗುಂಡಿ ಮುಚ್ಚುವ ನೆಪದಲ್ಲಿ ಈ ಲೋಕೋಪಯೋಗಿ ಇಲಾಖೆ ಎಡಬ್ಲ್ಯೂ ಆಗಿರ್ತಕ್ಕಂಥ ಸಾಮುವೇಲಪ್ಪ ಅವರು, ಆ ಮಕ್ಸೂದ್ ಅವರು ಈ ರೀತಿ ಲೂಟಿ ಮಾಡ್ತಾ ಇದಾರೆ ಅಂದ್ರೆ ಹೆಂಗ್ರಿ ಅಂತ ಹೇಳಿ ಒಂದ್ ರೀತಿಯಲ್ಲಿ KRS ಪಕ್ಷದ ಮುಖಂಡರೇ ಆರೋಪಿಸಿದ್ದಾರೆ. ಆಮೇಲೆ ಇಷ್ಟಿದ್ರು ಕೂಡ ಸರ್ಕಾರಕ್ಕ ಒಂದ್ ರೀತಿಯಲ್ಲಿ ಕೋಟಿಗಟ್ಟಲೆ ಅನುದಾನ ಕೊಟ್ರ ಈ ಮಾನವಿ ಲೋಕೋಪಯೋಗಿ ಇಲಾಖೆ ಎಡಬ್ಲ್ಯೂ ಆಗಿರ್ತಕ್ಕಂಥ ಸಾಮುವೇಲಪ್ಪ ಅವರು ಹಾಗೂ ಮಕ್ಸೂದ್ ಅವರಿಗೆ ನಾಚಿಗೆ ಮಾನ ಮರ್ಯಾದೆ ಎಂಬುದು ಇಲ್ಲವಾಗಿದೆ. ಇನ್ನೆಷ್ಟು ಜನರನ್ನು ಬಲಿ ಪಡೆಯುವುದಕ್ಕಾಗಿ ಇವರು ಕುಳಿತಿದ್ದಾರೆ ಒಂದು ತಿಳಿಯೋದಾಗಿದೆ. ಅಮಿತ್, ಹೌದು ಪರಶುರಾಮ್, ಯಾಕಂದ್ರೆ ನಾವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ವಿ ಅಲ್ಲಿ ಯಾವ ರೀತಿಯ ಒಂದು ರಸ್ತೆ ಇದೆ ಎಂಬುದಾಗಿ. ಕಳೆದ ಒಂದು ವಾರದ ಹಿಂದೆ ಅಷ್ಟೇ ಒಂದು ಶಾಲೆ ಮಕ್ಕಳ ಗತಿಯನ್ನ ನಾವು ನೋಡಿದ್ವಿ. ಆದ್ರೂ ಕೂಡ ಇನ್ನೂ ಎಚ್ಚೆತ್ಕೊಂಡಿಲ್ವಲ್ಲ. ಇಂತಹ ಅಧಿಕಾರಿಗಳನ್ನ ಏನ್ ಮಾಡ್ಬೇಕು? ಈ ಅಧಿಕಾರಿಗಳು ಇದೇ ರಸ್ತೆಯಲ್ಲಿ ಓಡಾಡ್ಬೇಕಲ್ವಾ? ಅಮಿತ್, ಏನಂತಂದ್ರೆ ಈ ಅಧಿಕಾರಿಗಳು ತಿರುಗಾಡ್ತಾರೆ. ಯಾವ ರೀತಿಯಲ್ಲಿ ತಿರುಗಾಡ್ತಂದ್ರೆ ಇನೋವಾ ಕಾರಲ್ಲಿ, ಬೆಂಜ್ ಕಾರಲ್ಲಿ, ಐಫೈ ಕಾರಲ್ಲಿ ತಿರುಗಾಡ್ತಾರೆ. ಇವ್ರಿಗೆ ಏನ್ ಕಣ್ಣಿಗೆ ಕಾಣಲ್ಲ. ಈ ಧೂಳು ಕೂಡ ಮಿಶ್ರಿತ ಕೂಡ ಕಾಣಲ್ಲ. ಮೇಲೆ ಇರ್ತಾರ, ಗ್ಲಾಸ್ ಏರಿಸಿರ್ತಾರೆ. ಯಾರು? ಸಾಮುವೇಲಪ್ಪ ಅವರು, ಮಕ್ಸೂದ್ ಅವರು. ಇವರು ಸಾಮಾನ್ಯ ಜನರು ಬೈಕು ಅಥವಾ ಈ ರೀತಿಯಾಗಿ ಹೋದಾಗ ಮಾತ್ರ ಏನಾಗುತ್ತೆ, ಗುಂಡಿ ತಪ್ಸಕ್ ಹೋಗಿ ಸರ್ಕಾರ ಸಾರಿಗೆ ಬಸ್ ಆಗ್ಲಿ, ಬೈಕ್ಗಳಾಗ್ಲಿ, ಕಾರುಗಳಾಗ್ಲಿ ಗುದ್ದಿಕೊಂಡು ಸಾಯ್ತಾರ ಜನರು. ಅಮಾಯಕರು ಸಾಯಿಸೋದಕ್ಕಾಗಿ ಎಡಬ್ಲ್ಯೂ ಲೋಕೋಪಯೋಗಿ ಆಗಿರ್ತಕ್ಕಂಥ ಸಾಮುವೇಲಪ್ಪ ಅವರು ಇದ್ದಾರೆ ಅಂತ ಹೇಳಿ KRS ಪಕ್ಷದ ಮುಖಂಡರು ಹಾಗೂ ಮಾನ್ವಿ ತಾಲೂಕಿನ ಜನತೆ ಒಂದು ರೀತಿಯಲ್ಲಿ ಕಿಡಿಕಾರ್ತಾ ಇದ್ದಾರೆ. ಅಮಿತ್, ಇಷ್ಟೆಲ್ಲ ಗೊತ್ತಿದ್ರು ಕೂಡ ಅಂದ್ರೆ ಏನು ಈ ಲೋಕೋಪಯೋಗಿ ಈ ಒಂದು ಸೆಕ್ಷನ್ ಅಲ್ಲಿ, ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ನಡೀತಾ ಇದೆ, ಅಲ್ಲಿ ಏನು ಸ್ಯಾಂಕ್ಷನ್ ಆಗಿರುವ ಹಣವನ್ನ ಕೊಳ್ಳೆ ಹೊಡೆದಿದ್ದಾರೆ ಅಂತ ಗೊತ್ತಿದ್ರು ಕೂಡ ಇಲ್ಲಿನ ಹಿರಿಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ?
ಅಮಿತ್ ಏನಂತಂದ್ರೆ ಹಿರಿಯ ಅಧಿಕಾರಿಗಳು ಬಂದು ಭೇಟಿ ಕೊಡ್ತಾರ ಹೊರತಾಗ ಭೇಟಿ ಕೊಟ್ಟಾಗ ಮಾತ್ರ ಒಂದ್ ರೀತಿಯಲ್ಲಿ ಆಗಿನ ಸಂದರ್ಭದಲ್ಲಿ ಎಲ್ಲಿ ಭೇಟಿ ಕೊಡ್ತಾರ ಅಲ್ಲಿ ಮಾತ್ರ ಒಂದ್ ರೀತಿಯಲ್ಲಿ ಡಾಂಬರ್ ಮಿಶ್ರಿತ ಇದಾಗ್ತಾರ, ತಗ್ಗುಗುಂಡಿ ಮಿಸ್ತಾರ. ತದನಂತರ ಈ ಯಾವ ಗ್ರಾಮೀಣ ಭಾಗದ ರಸ್ತೆಯಿಂದ ಹಿಡಿದು ಮಾನ್ವಿ ಪಟ್ಟಣ ಹಾಗೂ ಮಾನ್ವಿ ತಾಲೂಕಿನ ರಾಜ್ಯ ಹೆದ್ದಾರಿ ಕೂಡ ಒಂದ್ ರೀತಿಯಲ್ಲಿ ಗುಂಡಿಮಯವಾಗಿದೆ. ಈ ಮಾನ್ವಿ ತಾಲೂಕು ಎಂಬುದು ಭ್ರಷ್ಟಾಚಾರದಲ್ಲಿ ಮುಳುಗೋಗ್ಬಿಟ್ಟದ. ಈ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದರಿಂದ ಈ ಸಾಮೂಹಿಕ ಹಬ್ಬ ಒಂದು ಆಟ ಶುರುವಾಗಿದೆ. ಸಮಗ್ರವಾಗಿ ತನಿಖೆ ಆದ್ರೆ ಈ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಎಲ್ಲರೂ ಜೈಲು ಸೇರೋದಂತೂ ಪಕ್ಕ ಅನ್ವಿತ. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಪರಶುರಾಮ್. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಿದ್ರು ಅಂತ ಇನ್ನು ಅಲ್ಲಿನ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಇನ್ನು ಮಾನ್ವಿಯ ಈ ಒಂದು ಗುಂಡಿ ಮುಚ್ಚುವ ನೆಪದಲ್ಲಿ ಮಾನ್ವಿ ಲೋಕೋಪಯೋಗಿ ಎಡಬಲಿ ಸಮುವೇಲಪ್ಪ ಎಂಬುವಾತ ಲಕ್ಷಾಂತರ ರೂಪಾಯಿಯನ್ನ ಲೂಟಿ ಮಾಡಿದ್ದಾನೆ ಎಂಬ ಆರೋಪಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಿದ್ದು ಸಾರ್ವಜನಿಕರು ಪರದಾಡುವಂತಾಗಿದೆ. ಮಾನ್ವಿಯ ಗುಂಡಿಯನ್ನ ಮುಚ್ಚುವ ನೆಪದಲ್ಲಿ ಮಾನ್ವಿ ಲೋಕೋಪಯೋಗಿ ಎಡಬಲಿ ಸಮುವೇಲಪ್ಪ ಎಂಬುವಾತ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿದ್ದಾನೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ಬಿಜೆಪಿ ಮಂಡಲ ಅಧ್ಯಕ್ಷರಾದಂತಹ ಸುಧಾಕರ್ ಅವರು ನಮ್ಮ ಜೊತೆಗಿದ್ದಾರೆ. ಸುಧಾಕರ್, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಈಗ 2 ವರ್ಷಗಳಿಂದ ಈ ರಸ್ತೆಯ ನಿರ್ವಹಣೆನೇ ಮಾಡಿರೋದಿಲ್ಲ ಪಿಡಬ್ಲ್ಯೂಡಿ ಅವರು. ಓಕೆ. ಅದರ ನಂತರ ತರಾತುರಿಯಾಗಿ ಮೊನ್ನೆ ಕಳೆದ 2 ತಿಂಗಳ ಹಿಂದೆ KRTCL ಅವರು ರಸ್ತೆಯ ಅಭಿವೃದ್ಧಿಗಾಗಿ ತಮ್ಮ ಸುಪರ್ದಿಗೆ ರಸ್ತೆಯನ್ನು ತೆಗೆದುಕೊಂಡಿರ್ತಾರೆ. ಅವರು ಕೂಡ ಈವರೆಗೆ ಡಾಂಬರೀಕರಣ ಅನ್ನೋದು ಸ್ವಲ್ಪ ಕೂಡ ಮಾಡಿರೋದಿಲ್ಲ. ಇದರಿಂದ ಸಾಕಷ್ಟು ಅನಾಹುತಗಳು ಸಂಭವಿಸ್ತಾ ಇವೆ. ಪ್ರತಿನಿತ್ಯ ಕೂಡ ಜನರ ಕಣ್ಣಿಗೆ ಮಣ್ಣು, ಧೂಳು, ಕಲ್ಲು ಈ ರೀತಿಯ ಒಂದು ವಾತಾವರಣದಲ್ಲಿ ಜನರು ರಸ್ತೆ ಮೇಲೆ ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಇದಕ್ಕೆಲ್ಲ PWD, AWD ಶ್ಯಾಮೇಲಪ್ಪ ಮತ್ತು ರಾಯಚೂರು
ಓಕೆ. ಇವರಿಬ್ರು ಕೂಡ ಈ ರಸ್ತೆಗಳನ್ನು ಹಾಳುಗೆಡವಿ ನಮ್ಮ ಪಟ್ಟಣದ ಒಂದು ಕಳೆದ 20-30 ವರ್ಷಗಳ ಹಿಂದೆ ಏನು ರಸ್ತೆ ಇತ್ತು ಆ ಒಂದು ಮಟ್ಟಕ್ಕೆ ಇವತ್ತು ರಸ್ತೆಯ ಮಟ್ಟ ಕುಸಿದಿದೆ. ಇದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಿದ್ದು ಓಕೆ. ಈ ರಸ್ತೆಯಲ್ಲಿ ನಡೆದಂತ ಅಪಘಾತಗಳಿಗೆ ನೇರ ಹೊಣೆ KRDCL ಅಧಿಕಾರಿಗಳು ಮತ್ತು PWD ಅಧಿಕಾರಿಗಳು. ಸರ್, ಏನಕ್ಕೋಸ್ಕರ ಅಂದ್ರೆ ಇಲ್ಲಿನ ಅಧಿಕಾರಿಗಳ ಕೆಲಸವನ್ನ ಮಾಡ್ತಾ ಇಲ್ವಾ, ಅಥವಾ ಬಂದಿರುವ ದುಡ್ಡನ್ನೆಲ್ಲ ಕೊಳ್ಳೆ ಹೊಡ್ಕೊಂಡು ತಮ್ಮ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾರಾ? ಏನಿಲ್ಲಿ ಸಮಸ್ಯೆ? ಸರ್ಕಾರ ದುಡ್ಡು ಬಿಡುಗಡೆ ಮಾಡಿದಾಗ್ಯೂ ಕೂಡ ಅದನ್ನ ಜಾರಿ ತರಬೇಕಾದಂತ ಹೊಣೆ ಅಧಿಕಾರಿಗಳದು. ಈ ಅಧಿಕಾರಿಗಳು ಏನ್ ಬರ್ಕಂತಾರ ಅಂತ ಯಾರಿಗೂ ಗೊತ್ತಿಲ್ಲ, ಟ್ರಾನ್ಸ್ಪರೆನ್ಸಿ ಇಲ್ಲ. ಎಲ್ಲಿಯೂ ಕೂಡ ರಸ್ತೆ ರಿಪೇರಿ ಬಗ್ಗೆ ಮಾಹಿತಿ ಫಲಕಗಳನ್ನು ಹಾಕೋದಿಲ್ಲ. ಅವರೇ ಒಳಗಡೆ MB ಕಾರ್ಡ್ಗಳು ಮಾಡ್ಕೊಳ್ಳೋದು, ಬಿಲ್ ಮಾಡ್ಕೊಳ್ಳೋದು, ದುಡ್ಡು ಹೆಚ್ಚು ಹಾಕೋದು ನಿರಂತರವಾಗಿ ನಡೆಯುವಂತ ಒಂದು ಕಾಮಧೇನು ಇದ್ದಂಗೆ ಈ ರಸ್ತೆ ಅಧಿಕಾರಿಗಳಿಗೆ ಒಂದು ಕಾಮಧೇನು. ಖರ್ಚು ಮಾಡಿದಂಗೆಲ್ಲ ಅದು ತುಂಬಾನೇ ಇರ್ತದ. ಆ ರೀತಿಯ ಒಂದು ವ್ಯವಸ್ಥೆ ಇಲ್ಲಿ PWDಯಲ್ಲಿ ನಡೀತಾ ಇದೆ. ಸರ್, ಹಾಗಿದ್ರೆ ಅಲ್ಲಿನ ಶಾಸಕರು ಏನ್ ಮಾಡ್ತಿದ್ದಾರೆ? ಅವ್ರೇನಾದ್ರು ಮುತುವರ್ಜಿ ತಗೊಂಡು ಕೆಲಸವನ್ನ ಮಾಡ್ತಾ ಇಲ್ವಾ? ಶಾಸಕರು ಅದ್ರ ಬಗ್ಗೆ ಗಮನ ಹರಿಸಬೇಕಾಗಿತ್ತು. ಯಾಕೋ ಗೊತ್ತಿಲ್ಲ, ಅವರು ಕೂಡ ಪ್ರತಿನಿತ್ಯ ಇದೇ ರಸ್ತೆಗಳ ಮುಖಾಂತರನೇ ಹೋಗೋದು ಬರೋದು, ಪ್ರತಿನಿತ್ಯ ಓಡಾಡಂತ ಕೆಲಸ ನಡೀತಾ ಇರುತ್ತೆ. ಆದ್ರೂ ಕೂಡ ಅವರು ಆ ಕಡೆ ಗಮನ ಹರಿಸಿಲ್ಲ, ಯಾಕೋ ಏನೋ ಗೊತ್ತಿಲ್ಲ. ಓಕೆ. ಎಸ್, ಒಟ್ಟಾರೆಯಾಗಿ ನೋಡೋದಾದ್ರೆ ಇಲ್ಲಿ ಭ್ರಷ್ಟಾಚಾರ ಎದ್ದು ಕಾಣಿಸ್ತಾ ಇದೆ ಎಂಬುದಾಗಿ ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಇದು ನಾನು ಭ್ರಷ್ಟಾಚಾರಕ್ಕೆ ಇದು ಯಾವ ರೀತಿ ಅರ್ಥ ಕೊಡಬೇಕು ಅರ್ಥ ಆಗ್ತಾ ಇಲ್ಲ. ಇದು ಒಂದು ರೀತಿಯ ಲೂಟಿ. ಹೌದು. ಭ್ರಷ್ಟಾಚಾರ ಅಂದ್ರೆ ಏನೋ ಒಂದಿಷ್ಟು 10 ರೂಪಾಯಿದಲ್ಲಿ 8 ರೂಪಾಯಿ ಕೆಲಸ ಮಾಡಿ 2 ರೂಪಾಯಿ ಹೊಡೆಯೋದಂದ್ರೆ ಭ್ರಷ್ಟಾಚಾರ ಅನ್ನೋದಕ್ಕೆ ಅರ್ಥ ಕೇಳಿದ್ವಿ ನಾವು. ಇದು 10 ರೂಪಾಯಿಯಲ್ಲಿ 10 ರೂಪಾಯಿ ಹೊಡೆಯೋದಕ್ಕೆ ಇದು ಲೂಟಿ ಅನ್ಬೇಕು, ದರೋಡೆ ಅನ್ಬೇಕು ಗೊತ್ತಾಗ್ತಾ ಇಲ್ಲ. ಯಾವ ರೀತಿ ಅರ್ಥ ಕಲ್ಪಿಸ್ಬೇಕು ಇದಕ್ಕಂತ. ಹೌದು. ಈ ರೀತಿಯ ಒಂದು ವ್ಯವಸ್ಥೆ ಇವತ್ತು ಈ ಕಡೆ ಜಿಲ್ಲಾ ಒಂದು ಉಸ್ತುವಾರಿ ಮಂತ್ರಿಗಳು ಕೂಡ ಈ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ಸರ್ಕಾರದ ಮೇಲ್ಮಟ್ಟದ ಈ ಉಸ್ತುವಾರಿ ಕಾರ್ಯದರ್ಶಿಗಳು ಏನು ರಾಜ್ಯ ಸರ್ಕಾರದಿಂದ ಬರ್ತಾರ, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು, ಅವರು ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ನಿರ್ವಹಣೆ ಮಾಡೋದು, ಅಲ್ಲಿ ಕಾಗದಗಳಲ್ಲಿ ಏನು ಡಾಟಾ ಕೊಡ್ತಾರೆ ಇವರು ಅಭಿವೃದ್ಧಿಯ ಬಗ್ಗೆ ವರದಿ, ಆ ವರದಿಗಳನ್ನು ತಗೊಳ್ಳೋದು, ಶವಾಜಿಗಿರಿ ಕೊಟ್ಟು ಹೋಗೋದು. ಇವರು ಸರ್ಟಿಫಿಕೇಶನ್ ಇದ್ದಂಗ, ಅದು ಸಭೆ ಅಂದ್ರೆ ಒಂದು ಸರ್ಟಿಫಿಕೇಶನ್ ಇವರಿಗೆ. ಎಸ್ ವೆರಿ ಗುಡ್ ಅಂತ ಹೇಳಿ ಏನ್ ಕೊಡ್ತಾರ ಸ್ಕೂಲ್ ನಲ್ಲಿ ಹುಡುಗರಿಗೆ, ಆ ರೀತಿ ಇವರಿಗೆ ಒಂದು ಸರ್ಟಿಫಿಕೇಟ್ ಕೊಟ್ಕೊಳ್ಳೋಂತ ವ್ಯವಸ್ಥೆ ನಿರಂತರವಾಗಿ ನಡೀತಾ ಇದೆಯೇ. ನಾನು ಆಗ್ಲೇ ಇದೊಂದು ಕಾಮಧೇನು ಇದ್ದಂಗೆ ರಸ್ತೆ ಅಧಿಕಾರಿಗಳಿಗೆ. ಕಾಮಧೇನು ಅಂದ್ರೆ ಎಷ್ಟು ಇವ್ರು ಬರ್ಕಂತಾರ ಅಷ್ಟು ದುಡ್ಡು ಬರ್ತಾನೆ ಇರ್ತದ, ಹಂಗೆ ಖಾಲಿ ಇರೋದೇ ಇಲ್ಲ. ಬರದಂಗೆಲ್ಲ ದುಡ್ಡು ಬರೋದು ಬರೋದು ಬರೋದು. ಸರ್ಕಾರದಲ್ಲಿ ದುಡ್ಡಿಗೇನು ಕೊರತೆ ಇಲ್ಲ. ಸರ್ಕಾರ ಯಾವ್ದು ಕೂಡ ದುಡ್ಡು ಬಿಡುಗಡೆ ಮಾಡದೇನೆ ಇರುವುದಿಲ್ಲ. ಈ ರೀತಿಯೊಂದು ವ್ಯವಸ್ಥೆಯಲ್ಲಿ ಅಧಿಕಾರಿಗಳ ಕೈಯಲ್ಲಿ ನಲಿಗೆ ಹೋಗಿ ಅಭಿವೃದ್ಧಿ ಅನ್ನೋದು ಮರೀಚಿಕೆ ಆಗಿದೆ ನಮ್ಮ ಮಾನ್ವಿ ಪಟ್ಟಣದಲ್ಲಿ. ಎಸ್, ಧನ್ಯವಾದಗಳು ಸುಧಾಕರ್, ಈಡನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಎಸ್, ನಾವು ನೋಡ್ತಾ ಇದ್ವಿ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಿದ್ದು ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಾನ್ವಿ ಗುಂಡಿಯನ್ನ ಮುಚ್ಚುವ ನೆಪದಲ್ಲಿ ಮಾನ್ವಿ ಲೋಕೋಪಯೋಗಿ AEE ಸಮುವೇಲಪ್ಪ ಈತ ಲಕ್ಷಾಂತರ ರೂಪಾಯಿ ಲೂಟಿಯನ್ನು ಮಾಡಿದ್ದಾನೆ ಎಂಬ ಆರೋಪ ಇದೆ.
ಎಸ್ ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ರಸ್ತೆಗಳ ಗುಂಡಿಗಳು ಬಿದ್ದಿದ್ದು ಸಾರ್ವಜನಿಕರು ಪರದಾಡುವಂತಾಗಿರುವಂತದ್ದು. ಇನ್ನು ಈ ಒಂದು ಗುಂಡಿಯ ಮುಚ್ಚುವ ನೆಪದಲ್ಲಿ ಮಾನ್ವಿ ಲೋಕೋಪಯೋಗಿ ಎಇ ಸಮುವೇಲಪ್ಪ ಎಂಬುವ ಇವರ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಲೋಕೋಪಯೋಗಿ ಇಲಾಖೆಯ ಎಇ ಏನಿದ್ದಾರೆ ಅವ್ರ ಜೊತೆ ನಾವು ಮಾತನಾಡ್ತಾ ಇದ್ದೇವೆ. ಎಸ್ ಸಮುವೇಲಪ್ಪ, ಈ ರೀತಿಯ ಒಂದು ಆರೋಪ ಕೇಳಿ ಬರ್ತಾ ಇದೆ, ಇಲ್ಲಿ ಲೂಟಿ ಹೊಡೆಯಲಾಗಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಸರ್, ಈಗ ಟೆಂಡರ್ ಆಗಿದೆ, ಕೆಲಸಗಳೆಲ್ಲ ಸ್ಟಾರ್ಟ್ ಆಗಿದೆ. ಹೌದು. ಎಷ್ಟು ದಿನದ ಹಿಂದೆ ಟೆಂಡರ್ ಆಗಿತ್ತು ಸಮುವೇಲಪ್ಪ? ಈಗ 1 ತಿಂಗಳಾಯ್ತು. ಈಗ 15 ಡೇಸ್ ಇಂದ ಕೆಲಸಗಳು ಸ್ಟಾರ್ಟ್ ಆಗಿದೆ. ಏನು ಕೆಲಸ ಸ್ಟಾರ್ಟೇ ಆಗಿಲ್ಲ? ಇಲ್ಲಿ ವಿಜುವಲ್ಸ್ ಅಲ್ಲಿ ನಾವು ನೋಡ್ತಾ ಇದೀವಲ್ಲ. ಇಲ್ಲ, ಕೆಲವೊಂದು ರೋಡ್ಗಳಲ್ಲಿ ಕಾಂಟ್ರಾಕ್ಟರ್ ಫಿಕ್ಸ್ ಆಗಿದ್ದಾರೆ, ಕೆಲಸ ಸ್ಟಾರ್ಟ್ ಆಗಿದೆ. ಕೆಲವೊಂದು ಕಡೆ ಇನ್ನೊಂದು ವಾರದಲ್ಲಿ ಸ್ಟಾರ್ಟ್ ಆಗ್ತದೆ. ಅಲ್ಲ ಸರ್, ಈಗ ನಾವು ಇಲ್ಲಿ ವಿಜುವಲ್ಸ್ ಅಲ್ಲಿ ನಾವು ನೋಡ್ತಾ ಇದೀವಿ, ಅಲ್ಲಿನ ರಸ್ತೆಗಳು ಯಾವ ತರ ಇತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೀನಲ್ಲ ನಾನು, ಕೆಲವೊಂದು ರೋಡ್ಗಳಲ್ಲಿ ಗುತ್ತಿಗೆದಾರರು ನಿಯೋಜನೆಗೊಂಡಿದ್ದಾರೆ, ಅಲ್ಲೆಲ್ಲ ಕೆಲಸ ಸ್ಟಾರ್ಟ್ ಆಗಿದೆ. ಕೆಲವೊಂದು ರಸ್ತೆಗಳ ಟೆಂಡರ್ ಪ್ರಕ್ರಿಯೆಯಲ್ಲಿ ಮುಗಿದಿದೆ, ಗುತ್ತಿಗೆದಾರ ಬಂದ ನಂತರ ಕೆಲಸ ಸ್ಟಾರ್ಟ್ ಆಗ್ತದೆ. ಯಾವ ರಸ್ತೆಗಳಲ್ಲಿ ಈಗಾಗಲೇ ಕೆಲಸ ಏನು ಶುರು ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ? ಯಾವ್ಯಾವ ರಸ್ತೆಯಲ್ಲಿ ಶುರು ಆಗಿದೆ? ಈಗ ನಮ್ಮ ರಾಯಚೂರು ಸಿರುವಾರ್ ರೋಡ್, ಆತರ ಕೆಲವೊಂದು ರಸ್ತೆಗಳಲ್ಲಿ, ಆಮೇಲೆ ಗಂಗಟ್ ರೋಡ್, ಅವೆಲ್ಲ ಕೆಲಸಗಳಲ್ಲಿ ಸ್ಟಾರ್ಟ್ ಆಗಿದೆ ಸರ್. ಇನ್ನು ಗುತ್ತಿಗೆದಾರ ಬಂದ ನಂತರ ಈ ವಾರದಲ್ಲಿ ಎಲ್ಲ ರೋಡ್ಗಳು ಕೆಲಸ ಸ್ಟಾರ್ಟ್ ಆಗ್ತದೆ. ಅಲ್ಲ ಸರ್, ಅಲ್ಲಿನ ಸ್ಥಳೀಯರ ಜೊತೆಗೂ ನಾವು ಮಾತನಾಡಿದ್ವಿ, ಸುಮಾರು ಸಾರಿ ಇಲ್ಲಿನ ಅಪಘಾತಗಳು ಕೂಡ ಕಾಣಿಸ್ತಾ ಇರುತ್ತೆ ಆಗಾಗ ಎಂಬುದಾಗಿ ಅಲ್ಲಿನ ಸ್ಥಳೀಯರು ಕೂಡ ಹೇಳಿದ್ರು. ಸರ್, ಇಷ್ಟು ದಿವಸ ಮಳೆ ಬಂದಿತ್ತಲ್ಲ, ಮಳೆ ಬಂದ ಸಲುವಾಗಿ ಕೆಲಸ ಸ್ಟಾರ್ಟ್ ಆಗಿರ್ಲಿಲ್ಲ, ಈಗ ಸ್ಟಾರ್ಟ್ ಆಗಿದೆ. ಎಲ್ಲ ರೋಡ್ ಮೋಟರ್ಬಲ್ ಮಾಡಿ ಕೊಡ್ತಾ ಇದ್ದೀವಿ. ಎಷ್ಟು ದಿನದಲ್ಲಿ ಆಗ್ಬೋದು ಸರ್ ಇದು ಕೆಲಸ? ಆ ಕೆಲಸಗಳು ಆಗೋಕ್ಕಿಂತ ಮುಂಚೆನೆ ಇನ್ನೊಂದು ಅಪಘಾತ ಆಗಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಮಿನಿಮಮ್ 15 ದಿವಸದಿಂದ 1 ತಿಂಗಳ ಒಳಗಡೆ ಮುಗಿತದೆ ಸರ್. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಅಲ್ಲಿನ ಬಿಜೆಪಿ ಮುಖಂಡರ ಜೊತೆಗೂ ಕೂಡ ಮಾತನಾಡಿದ್ವಿ. ಅವರು ಡೈರೆಕ್ಟ್ ಆಗಿ ಹೇಳಿದ್ರು, ಅಲ್ಲಿನ ಸ್ಥಳೀಯರು ಕೂಡ ಡೈರೆಕ್ಟ್ ಆಗಿ ಹೇಳಿದ್ರು, ಇಲ್ಲ ಇದರಲ್ಲಿ ಕೆಲಸ ನಡೀತಾ ಇಲ್ಲ, ಏನು ಲಕ್ಷಾಂತರ ರೂಪಾಯಿಗಳ ಲೂಟಿ ನಡೀತಾ ಇದೆ ಇಲ್ಲಿ ಎಂಬುದಾಗಿ ಆರೋಪ ಮಾಡ್ತಾ ಇದ್ದಾರೆ. ಈ ಆರೋಪ ನಿಮ್ಮ ಮೇಲೆ ಬಂದಿರೋದ್ರಿಂದ ನಾವು ನಿಮ್ಗೆ ಕೇಳ್ತಾ ಇದೀವಿ, ಈ ಆರೋಪದ ಬಗ್ಗೆ ನೀವೇನ್ ಹೇಳ್ತೀರಾ? ಸರ್, ಆರೋಪ ಮಾಡೋರು ಮಾಡ್ತಾರಲ್ಲ ಸರ್, ಏನ್ ಮಾಡಕ್ಕಾಗುತ್ತೆ ಅವರಿಗೆ? ನಾವು ಕೆಲಸ ಅಂತ ನಾವು ಮಾಡ್ತಾ ಇದೀವಿ. ಎಷ್ಟು ದಿನ ಆಯ್ತು ಸರ್ ಈ ಒಂದು ಟೆಂಡರ್ ಕರೆದು? 15 ಡೇಸ್ ಆಯ್ತು ಸರ್. 15 ಡೇಸ್ ಅಲ್ಲಿ ಈಗ ಟೆಂಡರ್ ಕಾಲ್ ಆಗಿದೆ. ಕೆಲವರು ನಿಯೋಜನೆಗೊಂಡವರೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ, ಇನ್ನು ಕೆಲವರು ಮುಂದಿನ ದಿನಗಳಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಎಷ್ಟು ಪರ್ಸೆಂಟ್ ಈಗ ಕೆಲಸ ನಿಮ್ಮಿಂದ ಆಗಿದೆ ಈ ಒಂದು ರಾಯಚೂರು ಜಿಲ್ಲೆಯಲ್ಲಿ? ಇಲ್ಲ, ನಮ್ಮ ಕ್ಷೇತ್ರದಲ್ಲಿ ನಾವು ಹೇಳ್ಬಿಡ್ತೀವಿ, ಜಿಲ್ಲೆಗೆ ಹೇಳಕ್ಕಾಗಲ್ಲ. ಅದೇ ನಿಮ್ಮ ಕ್ಷೇತ್ರದಲ್ಲಿ ಎಷ್ಟಾಗಿದೆ? ನಮ್ಮ ಮಾನ್ವಿ ವ್ಯಾಪ್ತಿಯಲ್ಲಿ ಒಂದು 25% ವರ್ಕ್ ಪ್ರೋಗ್ರೆಸ್ ಅಲ್ಲಿ ಇದೆ. ಸರ್, ಆದ್ರೆ ಈಗ ನಿಮ್ಮ ಮೇಲೆ ಇದು ಆರೋಪ ಕೇಳಿ ಬರ್ತಾ ಇದೆಯಲ್ಲ, ಅಂದ್ರೆ ಇಷ್ಟು ದಿನದಿಂದ ಈ ರಸ್ತೆಗಳು ಇದೇ ರೀತಿ ಇದೆ, ಹಾಗಿದ್ರೆ ಇಷ್ಟು ದಿನದಿಂದ ಏನು ದುಡ್ಡು ಸ್ಯಾಂಕ್ಷನ್ ಆಗಿಲ್ವಾ ಇಲ್ಲಿ? ಸರ್, ಅದಕ್ಕಿಂತ ಮೊದಲು ಮಾಡಿದ್ದಾರೆ. ಈಗ ಮಳೆ ಬಂದು ಮತ್ತೆ ತಿರ್ಗಾ ಪಾಟೋಲ್ ಆಗಿರ್ತವೆ, ಇವಾಗ ಮತ್ತೆ ಟೆಂಡರ್ ಕರೆಯಲಾಗಿದೆ, ಕೆಲಸ ಸ್ಟಾರ್ಟ್ ಆಗ್ತದೆ. ಸರ್, ಆದ್ರೆ ಅಲ್ಲಿ ಎಷ್ಟೋ ವರ್ಷಗಳಿಂದ ಈ ರಸ್ತೆ ಇದೇ ರೀತಿ ಇದೆ ಎಂಬುದಾಗಿ ಹೇಳ್ತಾ ಇದಾರಲ್ಲಿ. ಸರ್, ಅವ್ರು ಹೇಳ್ತಾರೆ. ಅಲ್ಲಿನ ನಮ್ಮ ವರದಿಗಾರ ಕೂಡ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ, ನಮ್ಮ ವರದಿಗಾರ ಕೂಡ ಅಲ್ಲಿ ಹೋಗಿದ್ರು, ಅವರು ಕೂಡ ಹೇಳ್ತಾ ಇದ್ರು, ಸುಮಾರು ದಿನಗಳಿಂದ ವರ್ಷಗಳಿಂದ ಈ ರಸ್ತೆಗಳು ಇದೇ ರೀತಿ ಇದೆ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ರು. ಅಲ್ಲಿ ಹಾಗಿದ್ರೆ ಸ್ಥಳೀಯರು ಸುಳ್ಳು ಹೇಳ್ತಾರಾ? ನಿಮ್ಮ ವರದಿಗಾರರು 2-3 ಸಾರಿ ನೋಡಿದ್ದಾರೆ, ನಾವೆಲ್ಲ ಜನರಿಗೆ ಮೋಟರ್ಬಲ್ ಮಾಡಿ ಅನುಕೂಲ ಮಾಡಿ ಕೊಟ್ಟಿದ್ದೇವೆ. ಅಲ್ಲ ಸರ್, ಇದ್ರಲ್ಲಿ ಅನುಕೂಲ ಅಲ್ಲ, ಅಲ್ಲಿ ಅಪಘಾತಗಳಾದ್ರೆ ಏನ್ ಮಾಡ್ತೀರಾ? ಈಗ ಕಳೆದ ಒಂದು ವಾರದ ಹಿಂದೆ ಅಷ್ಟೇ ನಾವು ಒಂದು ಅಪಘಾತ ರಾಯಚೂರು ಜಿಲ್ಲೆಯಲ್ಲಿ ನಾವು ನೋಡಿದ್ವಿ. ಸರ್, ಅದು ಚಾಲಕರ ನಿರ್ಲಕ್ಷ್ಯದಿಂದ ಆಗಿರುತ್ತದೆ. ಈ ತರ ರಸ್ತೆಗಳಿದ್ರೆ ಯಾವ ತರ ಇರುತ್ತೆ ಸರ್? ನೀವು ಇದೇ ರಸ್ತೆಯಲ್ಲಿ ಓಡಾಡೋದಲ್ವಾ? ಅಲ್ಲಲ್ಲ, ನಮ್ಮ ಕಡೆಯಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸರ್, ಗುಂಡು ಮುಚ್ಚಲಿಕ್ಕೆ ಅದೆಲ್ಲವನ್ನೂ ನಾವು ಮಾಡ್ತಾ ಇದ್ದೇವೆ. ಹಾಗಿದ್ರೆ ಇದೇನ ರಿಸಲ್ಟ್ ನೀವು ಮಾಡಿರೋದು? ಈ ವಿಜುವಲ್ಸ್ ಅಲ್ಲಿ ನಾವು ನೋಡ್ತಾ ಇದೀವಲ್ಲ, ಇದೇ ರಿಸಲ್ಟಾ ನೀವು ಮಾಡಿರೋದು? ನೀವು ಲೈವ್ ಆಗಿ ಮಾತಾಡ್ತಾ ಇದ್ರಿ ಅಷ್ಟೇ, ನಾನು ನೋಡಿಲ್ಲ. ನಾನು ನೋಡಿದ ನಂತರ ನಾನು ಮಾತಾಡ್ತೀನಿ. ಓಕೆ ಸರ್? ಎಸ್ ಸರ್, ಈ ಒಂದು ಈಡೆನ್ಸ್ ನ್ಯೂಸ್ ಯಾವಾಗ್ಲೂ ಈ ರೀತಿಯ ಸುದ್ದಿಗಳಲ್ಲಿ ಇರುತ್ತೆ, ಜನಪರ ಸುದ್ದಿಗಳಲ್ಲಿ. ನೀವು ಯಾವ ರೀತಿ ಕೆಲಸವನ್ನ ಮಾಡ್ತಿದ್ದೀರಾ ಎಂಬುದಾಗಿ ನಾವು ಅಪ್ಡೇಟ್ಸ್ ಗಳನ್ನ ವೀಕ್ಷಕರಿಗೆ ನೀಡ್ತಾನೆ ಬರ್ತೀವಿ.
ಎಸ್ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ರಸ್ತೆಗಳ ಗುಂಡಿಗಳು ಬಿದ್ದಿದೆ. ಅಲ್ಲಿನ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಸ್ ಈ ಒಂದು ಆರೋಪದಲ್ಲಿ ಏನು ಒಂದು ಡೈರೆಕ್ಟ್ ಆರೋಪ ಯಾರ ಮೇಲೆ ಕೇಳಿ ಬರ್ತಾ ಇತ್ತು? ಸಮುವೇಲಪ್ಪ, ಅಲ್ಲಿನ ಲೋಕೋಪಯೋಗಿ ಎಇ ಸಮುವೇಲಪ್ಪ ಎಂಬಾತ ಲಕ್ಷಾಂತರ ರೂಪಾಯಿಯನ್ನ ಲೂಟಿ ಮಾಡಿದ್ದಾನೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಆರೋಪಿ ಸ್ಥಾನದಲ್ಲಿರುವಂತಹ ಸಮುವೇಲಪ್ಪ ಅವರ ಜೊತೆಗೆ ಮಾತನಾಡಿದ್ವಿ. ಅವ್ರೇನ್ ಹೇಳ್ತಾ ಇದ್ದಾರಂದ್ರೆ, ಇಲ್ಲ, ಇಷ್ಟು ದಿನ ಯಾವುದೇ ರೀತಿಯ ಹಣಗಳು ಸ್ಯಾಂಕ್ಷನ್ ಆಗಿಲ್ಲ. 15 ದಿನಗಳ ಹಿಂದೆ ನಾವು ಟೆಂಡರ್ ಅನ್ನ ಕರೆದಿದ್ವಿ. ಈಗ 15 ದಿನಗಳಿಂದ ಕೆಲಸ ಪ್ರಾರಂಭವಾಗಿದೆ. ಇನ್ನೇನು ಸ್ವಲ್ಪ ದಿನದಲ್ಲಿ ಈ ಒಂದು ರಸ್ತೆ ಕಾಮಗಾರಿ ಪೂರ್ಣಗೊಳ್ಳುತ್ತೆ. ನಮ್ಮ ಮೇಲೆ ಇಲ್ಲದಂತಹ ಆರೋಪಗಳನ್ನ ಮಾಡಲಾಗ್ತಾ ಇದೆ ಎಂಬುದಾಗಿ ಅಲ್ಲಿನ ಲೋಕೋಪಯೋಗಿ ಹೇಳಿದ್ರು. ಎಇ ಸಮುವೇಲಪ್ಪ ಅವರು ಸ್ಪಷ್ಟೀಕರಣವನ್ನ ಕೊಟ್ಟರು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಅಲ್ಲಿನ ಶಾಸಕರಾದಂತಹ ಹಂಪಯ್ಯ ನಾಯಕ್ ಅವ್ರನ್ನ ದೂರವಾಣಿ ಸಂಪರ್ಕದ ಮೂಲಕ ಸಂಪರ್ಕಿಸಲು ಪ್ರಯತ್ನ ಪಡ್ತಾ ಇದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ ಅನ್ನೋದನ್ನ ಹೇಳಿ ಅಷ್ಟೇ. ಅದನ್ನೇ ಸರ್, ಅದನ್ನೇ ಲೈವಲ್ಲಿ ಹೇಳಿ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ರಸ್ತೆಗಳ ಗುಂಡಿಗಳು ಬಿದ್ದಿದ್ದು ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಮಾನ್ವಿಗ ಈ ಒಂದು ಗುಂಡಿಯನ್ನ ಮುಚ್ಚುವ ನೆಪದಲ್ಲಿ ಮಾನ್ವಿ ಲೋಕೋಪಯೋಗಿ ಎಡಬಲಿ ಸಮುವೇಲಪ್ಪ ಎಂಬಾತ ಲಕ್ಷಾಂತರ ರೂಪಾಯಿಯನ್ನ ಲೂಟಿ ಮಾಡಿದ್ದಾನೆ ಎಂಬ ಮಾಹಿತಿಗಳು ಕೇಳಿ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಶಾಸಕರಾದ ಹಂಪಯ್ಯ ನಾಯಕ್ ಅವರು ನಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಸರ್, ಏನಿದೆ ಇದ್ರ ಬಗ್ಗೆ? ಈ ರೀತಿ ಆರೋಪ ಕೇಳಿ ಬರ್ತಾ ಇದೆಯಲ್ಲ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಸರ್, ನಾವು ಗುಂಡೆ ಮುಚ್ಚೋ ಕೆಲಸ ಈಗ ಪ್ರಾರಂಭ ಆಗಿದೆ 3 ಹಿಂಗಾಗಿ ಏನಪ್ಪ ಅಂತಂದ್ರೆ, ಈಗ ರಾಯಚೂರು ಕಲ್ಮಾಲಿಂದ ಹಿಡಿದು ಕುರ್ಳಿ ಕ್ರಾಸು ಕಪ್ಪಗಲ್ಲಿಂದ ಹಿಡಿದು ಈಗ ನಿರ್ಮಾಣ ದಾಟಿ ಇವತ್ತು ಗುಂಡಿ ಮುಚ್ಚೋ ಕೆಲಸ ಇನ್ನು ಸಿಟಿಯಲ್ಲಿ ಉಳಿದ್ರೆ ಇವತ್ತಂದ್ರಾಗ ಅದನ್ನು ಆಗ್ತದೆ.
ಅಲ್ಲ ಸರ್, ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ ಸುಮಾರು ವರ್ಷದಿಂದ ಈ ರಸ್ತೆ ಇದೇ ರೀತಿ ಇದೆ, ಹೌದು. ಯಾವುದೇ ರೀತಿಯ ಕೆಲಸಗಳು ನಡೆದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಿಮ್ಗೆ ಎಲ್ಲ ಗೊತ್ತಿದಂತ ವಿಷಯ, ಎಲ್ಲರೂ ಗೊತ್ತಿದಂತ ವಿಷಯ. ಗುಂಡಿಗಳು ಮಳೆ ಹೆಚ್ಚಾದಾಗ ಆಗ್ಯಾವ. ಈಗ ತ್ವರಿತಗತಿಯಲ್ಲಿ ಮಾಡಕ ಪ್ರಯತ್ನ ಮಾಡಕತ್ತೀವಿ, ಕಟ್ಟಾರ ಅವ್ರು. ಅಲ್ಲ ಸರ್, ಈ ರೀತಿಯ ಘಟನೆಗಳು ಇನ್ನ 2-3 ಸಲ ಗುಂಡಿ ಕಟ್ ಮಾಡ್ತಕ್ಕ. ಅಲ್ಲ ಸರ್, ಈ ರೀತಿಯ ಘಟನೆಗಳು ಮುಂಚೆ ಆಗಿತ್ತು. ಯಾವುದೇ ರೀತಿಯ ರಸ್ತೆ ಗುಂಡಿಗಳನ್ನ ಮುಚ್ಚಿಲ್ಲ. ಮಳೆಯಿಂದ ಈ ರೀತಿ ಆಗಿರೋದಲ್ಲ. ಟೆಂಡರ್ ಆಗಿದ್ರು ಕೂಡ, ಹಣ ರಿಲೀಸ್ ಆದ್ರೂ ಕೂಡ ಯಾವುದೇ ರೀತಿಯ ಕಾಮಗಾರಿಗಳಿಲ್ಲ ಆಗಿಲ್ಲ. ಬಿಲ್ ಅನ್ನ ಮಾಡ್ತಾರೆ, ದುಡ್ಡು ಅಲ್ಲಿಂದ ಬರುತ್ತೆ, ಆದ್ರೂ ಕೂಡ ಕೆಲಸಗಳು ನಡೆದಿಲ್ಲ ಎಂಬುದಾಗಿ ಅಲ್ಲಿನ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಸರ್, ನೀವ್ ಹೇಳ್ತಿರೋದು ನಿಜ. ಗುಂಡಿ ಬಿದ್ದಿರೋದು ಮಳೆ ಇದಕ್ಕೆ ಬಿದ್ದವ. ಬಿದ್ದಿದ್ದು ಈಗೇನಪ್ಪ ಅಂದ್ರ ಪ್ರಾರಂಭ ಆಗಿ ಈಗ 3 ದಿನದಿಂದ ಮುಚ್ಚಿಬಿಟ್ಟಾರ. ಈಗ ಮಾನವಿ ನಗರ ಸಂಸ್ಥೆ ಬಂದವ. ನಾಳೆ ಅಥವಾ ನಾಡಕ್ಕೆ ಮುಚ್ಚಿರೋದು ಆಗಿರ್ತದ. ಸರ್, ಎಷ್ಟು ದಿನದಲ್ಲಿ ಈ ಕೆಲಸ, ಈ ಕಾಮಗಾರಿ ಶುರು ಆಗ್ಬೋದು? ದಾಟವರೆಗೂ ಇನ್ನು 2 ದಿನದಾಗ ಆಗತ್ತಾವ ಕೂತಾಳದಾಗ. ಎಷ್ಟು ದಿನದಲ್ಲಿ ಸಮಸ್ಯೆ ಬಗೆಹರಿಸಬಹುದು ಸರ್? ಅಲ್ಲ, ಬಗೆಹರಿಸೋದು. ಆಮೇಲೆ ಏನಪ್ಪ ಅಂತಂದ್ರೆ ನ್ಯಾಚುರಲ್ ಆಗ್ಯದ, ಅದು ಆಟೋಮೆಟಿಕ್ ಏನಪ್ಪ ಅಂದ್ರೆ ಅದು ರೋಡ್ ಆಗಕತ್ತದ, ಕಾಮಗಾರಿಗಳು ನಡೆಯಕತ್ತಾವ. ಅಲ್ಲಿ ನೋಡ್ತಾ ಇದೀವಿ ಸರ್ ಯಾವ ರೀತಿಯ ಕಾಮಗಾರಿ ನಡೀತಾ ಇದೆ ಎಂಬುದಾಗಿ. ನಾವು ಕೂಡ ವಿಜುವಲ್ಸ್ ಅಲ್ಲಿ ನಿಮ್ಗೂ ಕೂಡ ವಿಜುವಲ್ಸ್ ನ ಕಳಿಸ್ಕೊಡ್ತೀವಿ ನಾವು. ಅಲ್ಲಿ ಯಾವ ರೀತಿಯ ರಸ್ತೆಗಳಲ್ಲಿದೆ, ಅಪಘಾತಗಳಾದ್ರೆ ಜನರಿಗೆ ಯಾರು ನ್ಯಾಯ ಕೊಡಿಸ್ತಾರೆ? ಈ ರೀತಿಯ ರಸ್ತೆಗಳು ಬೇಜವಾಬ್ದಾರಿತನನ್ನ ಅಧಿಕಾರಿಗಳು ತೋರಿಸಿದ್ರೆ, ಅದರಲ್ಲಿ ಸಾಮಾನ್ಯ ಜನರ ಪ್ರಾಣಗಳು ಹೋದ್ರೆ ಯಾರು ಉತ್ತರವನ್ನ ಕೊಡ್ತಾರೆ? ಅಲ್ವಾ ಸರ್? ಎಸ್ ಸರ್, ನಾವು ಗುಂಡಿ ಮುಚ್ಚೋದ್ರಲ್ಲಿ ಪ್ರಾಬ್ಲಮ್ ಆಗ್ಯದ ಅಂತಕ್ಕಂಥದ್ದು ಎಲ್ಲರೂ ಹೇಳ್ತಾರೆ. ಅದೊಂದು ಕಾರಣ ಬಲವಾದದ್ದು. ಅದ್ರ ಜೊತೆಗೆ ಇನ್ನ ಹಲವಾರು ಕಾರಣಗಳು ಇರ್ತಾವ. ಆದ್ರೂ ಏನಪ್ಪ ಅಂತಂದ್ರೆ ಗುಂಡಿ ಮುಚ್ಚೋ ಕೆಲಸ ತ್ವರಿತಗತಿಯಲ್ಲಿ ಮಾಡಕತ್ತೀವಿ ಅಂತ ನಾನು ಈಗಲೇ ಹೇಳ್ತೇನೆ, ಮತ್ತೆ ಹೇಳ್ತೇನೆ. ಅದು ಏನಪ್ಪ ಅಂತಂದ್ರೆ ಸರಿಯಾದ ಒಂದು ರೀತಿಯಲ್ಲಿ ಗುಡಿ ಮುಚ್ಚಕ್ಕೆ ಪ್ರಯತ್ನ ನಡೆದರೆ. ಈಗ ರಾಯಚೂರು ಟು ಲಿಂಗಸೂರು ರೋಡು, ರಾಯಚೂರು ಟು ಸಿಂಧೂರು ರೋಡು ಗುಂಡಿ ಮುಚ್ಚೋ ಕೆಲಸ ಇನ್ನ ವಾರದೊಳಗೆ ಮುಗಿಸ ಹೋಗ್ತಕ್ಕಂಥದ್ದು ನಾನು ಹೇಳಕ್ಕೆ. ಎಸ್, ಐಡೆನ್ಸ್ ನ್ಯೂಸ್ ಯಾವಾಗ್ಲೂ ಇದ್ರ ಅಪ್ಡೇಟ್ಸ್ ಗಳನ್ನ ತೆಗೆದುಕೊಳ್ತಾ ಇರತ್ತೆ. ಯಾವ ರೀತಿಯ ಅಲ್ಲಿ ಕೆಲಸಗಳು ನಡೀತಾ ಇದೆ, ಯಾವ ರೀತಿಯ ಅಲ್ಲಿ ಕೆಲಸಗಳು ನಿಜವಾಗ್ಲೂ ಕಾಮಗಾರಿ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆಯಾ ಎಂಬುದಾಗಿ ಐಡೆನ್ಸ್ ನ್ಯೂಸ್ ಯಾವಾಗ್ಲೂ ಸುದ್ದಿಯನ್ನ ಬಿತ್ತರಿಸ್ತಾನೆ ಇರುತ್ತೆ. ಇದರ ಅಪ್ಡೇಟ್ಸ್ ಗಳನ್ನ ತೆಗೆದುಕೊಳ್ತಾನೆ ಇರುತ್ತೆ. ಎಸ್ ಸರ್, ನಮ್ ಜೊತೆಗೆ ಮಾತನಾಡಿದಕ್ಕೆ ತಮಗೂ ಧನ್ಯವಾದಗಳು. ಎಸ್, ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ರಸ್ತೆಗಳಲ್ಲಿ ಏನು ಗುಂಡಿಗಳು ಬಿದ್ದಿದ್ದು ಸಾರ್ವಜನಿಕರು ಪರದಾಡುವಂತಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಅಲ್ಲಿನ ಶಾಸಕರಾದಂತಹ ಹಂಪಯ್ಯ ನಾಯಕ್ ಅವರ ಜೊತೆಗೂ ಮಾತನಾಡಿದ್ವಿ. ಅವರು ಹೇಳ್ತಾ ಇದ್ರು, ಇಲ್ಲ ಈಗ ತಾನೇ ಕಾಮಗಾರಿ ಶುರುವಾಗಿದೆ, ಕೆಲಸ ನಡೆಯುತ್ತೆ, ಒಳ್ಳೆಯ ರೀತಿಯಿಂದ ನಡೆಸ್ತೇವೆ, ಕಾಮಗಾರಿಯನ್ನ ನಾವು ಒಳ್ಳೆಯ ರೀತಿಯಿಂದ ನಡೆಸ್ತೇವೆ ಎಂಬುದಾಗಿ ಅಲ್ಲಿನ ಶಾಸಕರಾದಂತಹ ಹಂಪಯ್ಯ ನಾಯಕ ಅವರು ಭರವಸೆಯನ್ನ ನೀಡಿದ್ದಾರೆ. ಇನ್ನು ಯಾವ ರೀತಿಯ ಕಾಮಗಾರಿಯನ್ನ ಶುರು ಮಾಡ್ಕೊಳ್ತಾರೆ, ಯಾವ ರೀತಿಯ ಕಾಮಗಾರಿಯನ್ನ ಮುಕ್ತಾಯಗೊಳಿಸ್ತಾರೆ ಎಂಬುದನ್ನ ಕಾದು ನೋಡ್ಬೇಕಾಗಿದೆ. ನನ್ನ ಹೆಸರು ಪಂಪಾಪತಿ ಅಡ್ಪಾದ್ ಅಂತ ಹೇಳಿ. ರಾಜ್ಯ ಹೆದ್ದಾರಿ 23 ಮಾನ್ವಿಯಲ್ಲಿ ಆಗಿರ್ತಕ್ಕಂಥ ಈ ರಸ್ತೆಯಲ್ಲಿ ಈಗಾಗಲೇ ತಮ್ಗೆಲ್ಲ ರಾಜ್ಯ ಸುದ್ದಿ ಆಗಿದೆ. ಅಪಘಾತ ಆಗಿ ಸುಮಾರು 2 ಮಕ್ಕಳು ಬಲಿ ಪಡೆದು ಸುಮಾರು ಜನರು ಆಸ್ಪತ್ರೆ ಪಾಲಾಗಿದ್ದಾರೆ. ಇವತ್ತಿಗೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಮಾನ್ವಿ ನಗರದಲ್ಲಿ ಸುಮಾರು ವಿದ್ಯಾರ್ಥಿಗಳು ಅಥವಾ ಪಾಲಕರು ಮಕ್ಕಳನ್ನ ಸ್ಕೂಲ್ಗಳಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆ ರಸ್ತೆ ನೋಡ್ಬೋದು ತಾವು, ಧೂಳು ಅಂದ್ರೆ ಧೂಳು. ಆ ಧೂಳಿಂದ ಕಣ್ಣಲ್ಲಿ ಏನಾದ್ರು ಬಡದು ಯಾವ್ದಾನ ಬಸ್ ಕೆಳಗ ಲಾರಿ ಕೆಳಗ ಏನಾನ ಹೋಯ್ತು ಅಂದ್ರೆ ಮತ್ತೊಂದು ಅಪಘಾತ ಆದ್ರೆ ಇದಕ್ಕೆ ಯಾರು ಹೊಣೆ? ಶಾಸಕರು ಹೊಣೆ ಆಗ್ತಾರ? ಸಚಿವರುಗಳು ಹೊಣೆ ಆಗ್ತಾರ ಇದಕ್ಕ? ಅಥವಾ AWE ಅಧಿಕಾರಿಗಳು, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಹೊಣೆ ಆಗ್ತಾರ? ಯಾಕ ಧೂಳನ್ನ ಮುಕ್ತ ಪ್ರದೇಶವನ್ನ ಮಾಡಂಗಿಲ್ಲ? ಮಾನವಿನ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳು ಏನು ಗಾಢ ನಿದ್ರೆಯಲ್ಲಿ ಇದಾರ? ಇವ್ರಿಗೆಲ್ಲ ಎಲ್ಲರೂ ಎಬ್ಸ್ಬೇಕಾ ಯಾರಾದ್ರೂ ಓಟ್ ಹಾಕಿದವರು? ಹೀಗಾಗಿ ಆಲ್ರೆಡಿ ಜಿಲ್ಲಾಧಿಕಾರಿಗಾಗಿರ್ಬೋದು ಅಥವಾ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆ ದೂರು ಸಲ್ಲಿಸಿದ್ರು ಕೂಡ ಇವರು ಬರೇ ಲೂಟಿ ಹೊಡೆಯೋದ್ರಲ್ಲಿ ಇದ್ದಾರೆ. ಲೋಕೋಪಯೋಗಿ ಇಲಾಖೆ ಸಾರ್ವಜನಿಕ ಉಪಯೋಗ ಆಗ್ಬೇಕಾಗಿತ್ತು, ಆದ್ರೆ ಲೂಟಿ ಹೊಡೆಯೋರಿಗೆ ಮಾತ್ರ ಉಪಯೋಗ ಆಗ್ತದೆ ಈ ಇಲಾಖೆ. ಹಾಗಾಗಿ ನಾವು ಸಾರ್ವಜನಿಕ
ಕಾರ್ಯಕರ್ತರಾಗಿರ್ಬೋದು ಅಥವಾ KRS ಪಕ್ಷದಿಂದ ನಾವು ಮನವಿ ಮಾಡ್ತೀವಿ. ನೀವೇನಾದ್ರೂ ಒಂದು ವೇಳೆ ರಸ್ತೆಯಲ್ಲಿ ಇರ್ತಕ್ಕಂಥ ಧೂಳನ್ನ IB ಸರ್ಕಲ್ ಇಂದ ಹಿಡಿದು ಧ್ಯಾನ ಮಂದಿರದವರೆಗೆ ಒಂದು ವೇಳೆ ನೀವು ಧೂಳು ಮುಕ್ತ ಮಾಡಿಲ್ಲ ಅಂದ್ರೆ ಒಂದು ವೇಳೆ ಮುಂದಿನ ದಿನಗಳಲ್ಲಿ ನಾವೇ KRS ಪಕ್ಷದ ಕಾರ್ಯಕರ್ತರು ಸಾರ್ವಜನಿಕರು ಸೇರಿ ಕಸಬಾರಿಗೆ ಹಿಡಿದು ನಾವೇ ಧೂಳು ಮುಕ್ತ ಮಾಡ್ತೀವಿ. ಇದನ್ನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅರ್ಥಬೇಕು. ಒಂದು ವೇಳೆ ತಿಳಿದು ಮಾಡಿಲ್ಲ ಅಂತಂದ್ರೆ ಇದ್ರ ಹೊಣೆನ ಅಧಿಕಾರಿಗಳೇ ತಗೊಂತಾರ. ನಮಸ್ಕಾರ, ನನ್ನ ಹೆಸರು ಬಸವಪ್ರಭು, KRS ಪಕ್ಷ ಜಿಲ್ಲಾ ಉಪಾಧ್ಯಕ್ಷರು, ಮಾನ್ವಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿದು ವಿಷಯ. ಇದು ಈ ರಾಜ್ಯ ಹೆದ್ದಾರಿ ನಾವು ಎಷ್ಟೋ ಸಲ ಅಧಿಕಾರಿಗಳಿಗೆ ನಾವು ಕೇಳ್ತೀವಿ, ಸರ್ ಯಾಕೆ ಸರ್ ಇದು ಮಾನ್ವಿ ತಾಲೂಕಿನಲ್ಲಿ ಇದು ತಗ್ಗುಗಳು, ಗುಂಡಿಗಳು ಮತ್ತು ಈ ರೀತಿ ರಸ್ತೆ ಯಾಕೆ ಇದು ಸುರಕ್ಷಿತ ಇಲ್ಲ ಅಂತ ಕೇಳಕ್ಕೆ ಹೋದಾಗ, ಇಲ್ಲ ನಾವು ಮಾಡ್ತೀವಿ ಅಂತೇಳಿ ಮೊನ್ನೆ ಒಂದು ಸ್ವಲ್ಪ ಕಂಕರ್ ದಪ್ಪ ಕಂಕರ್ ಹಾಕಿದ್ರು. ಆ ಕಂಕರ್ ಹಾಕಿದಾಗ ಆ ಕಂಕರು ಕೆಲವೊಬ್ಬರಿಗೆ ತಲೆಗೆ ತಗಲ್ಯಾವ, ಒಬ್ಬೊಬ್ಬರು ಸ್ಕಿಡ್ಡಾಗಿ ಬಿದ್ದಾರ. ಮತ್ತು ಆಮೇಲೆ ಮತ್ತೆ ನಾವು ಪ್ರಶ್ನೆ ಮಾಡಿದ್ವಿ, ಏನು ಸರ್ ಅಷ್ಟು ದೊಡ್ಡ ಕಂಕರ್ಗಳು ಹಾಕಿದ್ದೀರಿ ಅಂತಂದರೆ, ಅದು ಯಾವುದೋ ಡಸ್ಟ್ ಪೌಡ್ರ್ ತಂದು ಹಾಕ್ಯಾರ. ಇವಾಗ ಆ ಡಸ್ಟ್ ಪೌಡ್ರ್ ತಂದು ಹಾಕ್ಯಾರ, ಜನಗಳು ನೀವು ನೋಡಬೇಕು, ಎಲ್ಲ ಜನಗಳು ಆಯಿತು ಮತ್ತು ಮಾಧ್ಯಮ ಮಿತ್ರ ಆಯಿತು, ಬೇಕಾದ್ರೆ ನೀವು ನೋಡ್ರಿ. ಆ ರಸ್ತೆ ತಗ್ಗುಗೆ ಹಾಕಿರುವಂಥ ಡಸ್ಟ್ ಪೌಡ್ರು ಏನಾಗಿದೆ ಅಂತಂದರೆ, ಪ್ರತಿಯೊಬ್ಬ ಟೂ ವೀಲರ್ನಲ್ಲಿ ಹೋಗೋಂಥವ್ರಾಗಿರ್ಬೋದು, ನಡ್ಕೊಂತ ಹೋಗೋಂಥವ್ರಿರ್ಬೋದು, ಅಥವಾ ಸೈಕಲ್ ಮೇಲೆ ಹೋಗುವಂಥವ್ರಾಗಿರ್ಬೋದು, ಮತ್ತು ವೃದ್ಧರು ಮಕ್ಕಳಿಗೆ ಎಲ್ಲ ಅದು ಆ ಡಸ್ಟ್ ಎಲ್ಲ ಒಳಗಡೆ ಹೋಗಿ ನಮ್ಮ ದೇಹದಲ್ಲಿ ಸೇರಿಕೊಂಡು ಕೆಲವೊಂದು ರೋಗಗಳು ಬಂದ್ಬಿಟ್ಟವ್ರಿ ಆಲ್ರೆಡಿ. ಈಗ ನೋಡ್ರಿ, ವಯಸ್ಸಾದ್ರೆ ನೋಡ್ರಿ, ದಮ್ಮು, ಕೆಮ್ಮು, ಅಸ್ತಮ ಈ ರೀತಿ ಇದೆ. ಮಕ್ಕಳಿಗೆ ನೋಡ್ರಿ, ನೀವು ಸ್ಕೂಲ್ ಮಕ್ಕಳಿಗೆ ಹೋಗ್ತಿರ್ತಾರ, ಅವ್ರ ಪಾಪ ಅವ್ರ ಅವಸ್ಥೆ ಹೇಳ್ಬಾರ್ದು ಸರ್. ಅವ್ರ ಕಣ್ಣಾಗೆಲ್ಲ ಡಸ್ಟ್ ಹೋಗಿ ಕಣ್ಣೆಲ್ಲ ಕೆಂಪಗಾಗಿ ಹಾಸ್ಪಿಟ್ಲಿಗೆ ತೋರಿಸಿ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ರಸ್ತೆಗಳ ಗುಂಡಿಗಳು ಬಿದ್ದಿದ್ದು ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಅಲ್ಲಿನ ಶಾಸಕರಾದಂತಹ ಹಂಪಯ್ಯ ನಾಯಕ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು ಕೂಡ ಹಲವಾರು ವಿಷಯಗಳನ್ನ ಹೇಳಿದ್ರು. ಈ ಕೆಲಸ ಇನ್ನೆರಡು ದಿನಗಳಲ್ಲಿ ನಾವು ಬಗೆಹರಿಸ್ತೇವೆ ಎಂಬುದಾಗಿ ಭರವಸೆಯನ್ನ ಕೂಡ ನೀಡಿದ್ರು.